ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಆಂಧ್ರ ಸ್ಟೈಲ್ ಹಾಗಲಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಹಾಗಲಕಾಯಿ ಅಂದ್ರೆ ಕಾಮನ್ ಆಗಿ ಯಾರಿಗೂ ಇಷ್ಟ ಇರೋದಿಲ್ಲ. ಒಂದ್ಸರಿ ಈ ರೀತಿ ಉಪ್ಪಿನಕಾಯಿ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಅಂಡ್ ಖಾಲಿ ಕೂಡ ಮಾಡ್ತಾರೆ. ಈ ಉಪ್ಪಿನಕಾಯಿ ಕಹಿ ಇರುತ್ತೆ ಅನ್ನೋ ಡೌಟೇ ಬೇಡ, ಸ್ವಲ್ಪ ಕೂಡ ಕಹಿ ಇರೋದಿಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಅವಾಗ ನೀವೇ ಹೇಳ್ತೀರಾ ಮಾಡೋದಿಷ್ಟು ಸುಲಭ ಅಂಡ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ತಿಂಗಳಗಟ್ಲೆ ಇಟ್ರು ಕೂಡ ಹಾಳಾಗೋದಿಲ್ಲ. ಟ್ರೈ ಮಾಡ್ತೀರಲ್ವಾ? ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ನಾನು ಹಾಗಲಕಾಯಿ ತಗೊಂಡಿದ್ದೀನಿ. ಎಲ್ಲವನ್ನು ಮೆಜರ್ಮೆಂಟ್ ಸ್ಕೇಲ್ ಅಲ್ಲಿ ಮೆಜರ್ಮೆಂಟ್ ಪ್ರಕಾರನೇ ಮಾಡಿ ತೋರಿಸ್ತೀನಿ. ಹಾಗಲಕಾಯಿ ಎಲ್ಲಾ ಸೀಸನ್ ಅಲ್ಲೂ ಅವೈಲೇಬಲ್ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಅರ್ಧ ಕೆಜಿ ಅಷ್ಟು ಹಾಗಲಕಾಯಿ ಉಪ್ಪಿನಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ಕೆಜಿ ಅಷ್ಟು ಹಾಗಲಕಾಯಿನ ಮೆಜರ್ಮೆಂಟ್ ಪ್ರಕಾರ ತಗೊಂಡಿದ್ಮೇಲೆ ನೀಟಾಗಿ ತೊಳೆದ್ಬಿಟ್ಟು ಯಾವ್ದಾದ್ರು ಒಂದು ಬಟ್ಟೆಯಿಂದ ಈ ರೀತಿ ಒರೆಸಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದನ್ನ ಮೀಡಿಯಂ ಸೈಜ್ ಆಗಿ ಕಟ್ ಮಾಡ್ಕೋಬೇಕು. ತೀರಾ ತೆಳುವಾಗಿರ್ಬಾರ್ದು, ಹಾಗಂತ ತೀರಾ ದಪ್ಪ ಆಗು ಇರಬಾರ್ದು. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮೀಡಿಯಂ ಸೈಜ್ ಅಲ್ಲೇ ಕಟ್ ಮಾಡ್ಕೊಳ್ಳಿ. ತೀರಾ ತೆಳುವಾಗಿ ಚಿಪ್ಸ್ ತರ ಕಟ್ ಮಾಡ್ಕೊಂಡ್ಬಿಟ್ರೆ ಹಾಗಲಕಾಯಿ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಪೀಸ್ ಪೀಸ್ ಆಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಹುಣಸೆ ಹಣ್ಣು ತಗೊಂಡಿದ್ದೀನಿ. 80 ಗ್ರಾಮ್ ಅಷ್ಟು ಹುಣಸೆ ಹಣ್ಣು ತಗೊಳ್ಳಿ. ಅಂದ್ರೆ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಹುಣಸೆ ಹಣ್ಣು ತಗೊಂಡಿದ್ಮೇಲೆ ಒಂದು ಪಾತ್ರೆಯಲ್ಲಿ ಹಾಕೊಂಡು ಹುಣಸೆ ಹಣ್ಣು ಮುಳುಗೋವರೆಗೂ ನೀರ್ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಿದೀನಿ. ಬೆಲ್ಲ ಹಾಕೋದ್ರಿಂದ ಉಪ್ಪು ಖಾರನ ಮತ್ತೆ ಹುಳಿನ ಬ್ಯಾಲೆನ್ಸ್ ಮಾಡುತ್ತೆ. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುಣಸೆ ಹಣ್ಣನ್ನ 1-2 ನಿಮಿಷ ಈ ರೀತಿ ಕುದಿಸ್ಕೊಂಡು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಫ್ರೈ ಪ್ಯಾನ್ ಅಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಂಡು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಈ ರೀತಿ ಹುರ್ಕೊಳ್ಳಿ. ಮೆಂತ್ಯ ಕಾಳನ್ನ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇವನ್ನ ಕೂಡ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕೋಬೇಕು. ಕಂಪ್ಲೀಟ್ ಆಗಿ ಆರಿದ್ಮೇಲೆ ಮಾತ್ರ ಮಿಕ್ಸಿ ಮಾಡ್ಕೋಬೇಕು. ಬಿಸಿ ಬಿಸಿ ಇರ್ಬೇಕಾದ್ರೆ ಮಿಕ್ಸಿ ಮಾಡ್ಕೋಬೇಡಿ. ಸಾಸಿವೆ, ಜೀರಿಗೆ, ಮೆಂತೆಕಾಳನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಈ ರೀತಿ ಫೈನ್ ಆಗಿ ಪೌಡರ್ ತರ ಮಾಡ್ಕೊಂಡಿದೀನಿ. ಆದಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇದನ್ನ ಇವಾಗ ಒಂದು ಬೌಲ್ ಅಲ್ಲಿ ಹಾಕೊಂಡು ಎತ್ತಿಟ್ಕೊಂಡಿದೀನಿ. ಈ ಕಡೆ ಹುಣಸೆ ಹಣ್ಣು ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇವಾಗ ಈ ಹುಣಸೆ ಹಣ್ಣನ್ನು ಕೂಡ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಜಾರಿಯಲ್ಲಿ ಹುಣಸೆ ಹಣ್ಣನ್ನ ಎಲ್ಲಾನು ಹಾಕೊಂಡು ನೀರ್ ಬೆರೆಸ್ತೇನೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು. ಮತ್ತೆ ಹೇಳ್ತೀನಿ, ಒಂಚೂರು ಕೂಡ ನೀರ್ ಹಾಕೋಬಾರ್ದು. ಈ ಹುಣಸೆ ಹಣ್ಣನ್ನ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೊಳ್ಳಿ. ನೋಡಿದ್ರ ಎಷ್ಟು ಫೈನ್ ಆಗಿ ಮಾಡ್ಕೊಂಡಿದೀನಿ, ನುಣ್ಣಿಗೆ ಮಾಡ್ಕೊಂಡಿದೀನಿ. ಇಷ್ಟ ಆದ್ರೆ ಸಾಕು. ನಂತರ ಒಂದು ಕಡಾಯಿಯಲ್ಲಿ 2 ಕಪ್ಪಿನ ಅಳತೆಯಲ್ಲಿ ಶೇಂಗಾ ಎಣ್ಣೆನ ಹಾಕ್ತಾ ಇದ್ದೀನಿ. ಮೆಜರ್ಮೆಂಟ್ ಪ್ರಕಾರ ಹೇಳ್ಬೇಕಂದ್ರೆ ಅರ್ಧ ಲೀಟರ್ ಅಷ್ಟು ಶೇಂಗಾ ಎಣ್ಣೆನ ತಗೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಶೇಂಗಾ ಎಣ್ಣೆ ಇಲ್ಲ ಅಂತಂದ್ರೆ ಎಳ್ಳಿನ ಎಣ್ಣೆ ಬರುತ್ತಲ್ಲ ಅದನ್ನಾದ್ರೂ ಯೂಸ್ ಮಾಡ್ಬೋದು. ನಾರ್ಮಲ್ ಆಗಿರುವಂತ ಎಣ್ಣೆನ ಯೂಸ್ ಮಾಡಬೇಡಿ, ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ. ಗ್ಯಾಸ್ ಅನ್ನ ಐ ಫ್ಲೇಮ್ ಅಲ್ಲೇ ಇಟ್ಕೊಂಡು ಎಲ್ಲಾ ಹಾಗಲಕಾಯಿನ ಹಾಕೊಂಡಿದ್ಮೇಲೆ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದ್ರೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಒಂದು 2-3 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೊರೆ ನೊರೆ ಬರುತ್ತೆ, ಏನೋ ಪ್ರಾಬ್ಲಮ್ ಇಲ್ಲ. ಶೇಂಗಾ ಎಣ್ಣೆ ಆಗಿರೋದ್ರಿಂದ ನೊರೆ ಬರುತ್ತೆ. ನೋಡಿದ್ರೆ ಕಲರ್ ಕೂಡ ಚೇಂಜ್ ಆಗಿದೆ. ಐ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು. 2-3 ನಿಮಿಷ ಆದ್ಮೇಲೆ ಅಥವಾ ಕಲರ್ ಚೇಂಜ್ ಆದ್ಮೇಲೆ ಎಲ್ಲಾ ಹಾಗಲಕಾಯಿನ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಎತ್ತಿಟ್ಕೊಂಡಿದ್ದೀನಿ. ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಅದೇ ಎಣ್ಣೆಗೆ ಒಂದು 5-6 ಜಜ್ಜಿರುವಂತ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಇಂಗು ಹಾಕ್ತಾ ಇದ್ದೀನಿ. 5-6 ಒಣಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. 1 ಹಿಡಿಯಷ್ಟು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲ ಇಟ್ಕೊಂಡು ಸ್ವಲ್ಪ ಕರಿಬೇವು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಮಿಕ್ಸಿ ಮಾಡಿರುವಂತ ಹುಣಸೆ ಹಣ್ಣಿನ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿ ಫ್ರೈ ಮಾಡೋದ್ರಿಂದ ಏನಾದ್ರೂ ನೀರಿನಾಂಶ ಇದ್ರೆ ಕೂಡ ಹೋಗ್ಬಿಡುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ನ ಫ್ರೈ ಮಾಡಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುಣಸೆ ಹಣ್ಣನ್ನ ಫ್ರೈ ಮಾಡ್ಕೊಳ್ಳಿ. ನೊರೆ ಎಲ್ಲ ಕಡಿಮೆ ಆಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಆಗ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇಷ್ಟ ಆದ್ರೆ ಸಾಕು. ಈ ಒಗ್ಗರಣೆ ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ಅವಾಗೆ ಮಾತ್ರ ನಾವು ಮಿಕ್ಕಿದ ಪ್ರೊಸೆಸ್ ಮಾಡ್ಕೊಳ್ಳೋಣ. ನಂತರ ಮೆಜರ್ಮೆಂಟ್ ಪ್ರಕಾರ ಒಂದು 100 ಗ್ರಾಮ್ ಅಷ್ಟು ಉಪ್ಪು ತಗೊಂಡಿದ್ದೀನಿ. ಕಲ್ಲುಪ್ಪಿಗಿಂತ ನೈಸ್ ಉಪ್ಪೆ ತಗೊಳ್ಳಿ. ನಂತರ 120 ಗ್ರಾಮ್ ಅಷ್ಟು ಖಾರದ ಪುಡಿ, ಮನೆಯಲ್ಲೇ ಮಾಡಿರುವಂತ ಖಾರದ ಪುಡಿನೇ ತಗೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಫ್ರೈ ಮಾಡಿರುವಂತ ಹಾಗಲಕಾಯಿ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ನಂತರ ಸಾಸಿವೆ, ಜೀರಿಗೆ, ಮೆಂತೆಕಾಳು ಮಿಕ್ಸಿ ಮಾಡಿರ್ತೀವಲ್ಲ ಆ ಪುಡಿನ ಕೂಡ ಈ ಹಾಗಲಕಾಯಿ ಮೇಲೆ ಹಾಕೊಂಡು ನಂತರ 100 ಗ್ರಾಮ್ ಅಷ್ಟು ನೈಸ್ ಉಪ್ಪನ್ನ ಹಾಕ್ತಾ ಇದ್ದೀನಿ. 120 ಗ್ರಾಮ್ ಅಷ್ಟು ಖಾರದ ಪುಡಿನ ಹಾಕೊಂತಾ ಇದ್ದೀನಿ. ಎಲ್ಲಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಉಪ್ಪು ಮಾತ್ರ ಕರೆಕ್ಟ್ ಆಗಿ ಹಾಕೊಳ್ಳಿ. ಒಂದು ವೇಳೆ ನಿಮಗೆ 100 ಗ್ರಾಮ್ ಅಷ್ಟು ಉಪ್ಪು ಬೇಡ ಅಂತಂದ್ರೆ 80 ಗ್ರಾಮ್ ಅಷ್ಟು ಉಪ್ಪು ಕೂಡ ಹಾಕೋಬಹುದು. BP ಶುಗರ್ ಇದೆ, ಕಡಿಮೆ ತಿನ್ಬೇಕು ಅನ್ನೋರಿಗೆ 80 ಗ್ರಾಮ್ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಖಾರ ಮಾತ್ರ ಅಷ್ಟೇ ಹಾಕೊಳ್ಳಿ.
ಹಾಗಲಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅಷ್ಟರೊಳಗಡೆ ಒಗ್ಗರಣೆ ಕೂಡ ಕಂಪ್ಲೀಟ್ ಆಗಿ ಆರಿದೆ. ಇವಾಗ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಗಲಕಾಯಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಹಾಗಲಕಾಯಿ ತಣ್ಣಗಾಗಿರ್ಬೇಕು ಅಂಡ್ ಒಗ್ಗರಣೆ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ಬೇಕು, ಬಿಸಿ ಬಿಸಿ ಇರಬಾರ್ದು. ನಂತರ ಇದಕ್ಕೆ ಒಂದು 10ರಿಂದ 15 ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಜಜ್ಜಿ ಹಾಕೊಂತಾ ಇದ್ದೀನಿ. ಬೆಳ್ಳುಳ್ಳಿ ಲಾಸ್ಟ್ ಅಲ್ಲಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಕಿದ್ಮೇಲೆ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಉಪ್ಪಿನಕಾಯಿನ ಇಂದೆಲೆ ತಿನ್ನೋ ಬದಲು 1-2 ದಿನ ಆದ್ಮೇಲೆ ಸರ್ವ್ ಮಾಡ್ಕೊಳ್ಳಿ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆನೆಲ್ಲ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಉಪ್ಪು ಕಡಿಮೆ ಇದ್ರೆ 1-2 ದಿನ ಆದ್ಮೇಲೆ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಹಾಗಲಕಾಯಿ ಉಪ್ಪಿನಕಾಯಿನ ಗಾಜಿನ ಬಾಟಲ್ ಅಲ್ಲಿ ಹಾಕಿಟ್ರೆ 1 ವರ್ಷ ಇಟ್ರು ಹಾಳಾಗೋದಿಲ್ಲ. ಉಪ್ಪಿನಕಾಯಿ ಕಲರ್ ಚೇಂಜ್ ಆಗಬಾರ್ದು ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಈ ಹಾಗಲಕಾಯಿ ಉಪ್ಪಿನಕಾಯಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.